ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಸಹ ಬೆಳಗಿನ ಶುಭೋದಯಗಳು. ಈ ದಿನದ 12 ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಮೇಷರಾಶಿ. ಮೇಷರಾಶಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ, ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚು ಇರುತ್ತೆ. ಎಲ್ಲವೂ ಸಮಾನವಾಗಿ ಹೋಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಇಲ್ಲಿ ಏರಿಳಿತಗಳು ಖಂಡಿತವಾಗಿ ಉಂಟಾಗುತ್ತೆ. ಇನ್ನು ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಅನಿರೀಕ್ಷಿತ ಬದಲಾವಣೆ ಉಂಟಾಗುವಂತಹ ಸಾಧ್ಯತೆ ಇದೆ. ನೀವು ಏನೋ ಒಂದು ಅಂದ್ಕೊಂಡಿರ್ತೀರಾ, ಆದರೆ ಇಲ್ಲಿ ಯಾವುದು ಸಹ ನೀವು ಅಂದ್ಕೊಂಡಿರೋ ರೀತಿ ನಡೆಯಲ್ಲ. ಎಲ್ಲವೂ ಸಹ ಇದ್ದಕ್ಕಿದ್ದಂಗೆ ತಾನೇ ಅನಿರೀಕ್ಷಿತವಾಗಿ ನೀವು ಅಂದ್ಕೊಳ್ಳದೆ ಇರುವಂತಹ ಘಟನೆಗಳು ಸಹ ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ಮನೆಯ ಹಿರಿಯರ ಆರೋಗ್ಯದ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ದಯವಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ ಅಥವಾ ಅಜ್ಜಿ, ತಾತ, ತಂದೆ, ತಾಯಿ ಯಾರೇ ಆಗಿರ್ಬೋದು, ಅಂತಹ ಹಿರಿಯ ಜೀವಗಳ ಆರೈಕೆ ನಿಮ್ಮ ಬಾಳಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಯಾಕೆಂದರೆ ಅವರ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಆದಷ್ಟು ನಿಮ್ಮ ಹಿರಿಯರ ಕಡೆ ನಿಮ್ಮ ಗಮನ ಅತಿ ಹೆಚ್ಚಾಗಿ ಇರಬೇಕಾಗತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 1 ಎನ್ನುವಂತಹ ಸಂಖ್ಯೆಯನ್ನು ನೀವು ಪಾಲಿಸಿದ್ರೆ ನಿಮಗೆ ಅದೃಷ್ಟ ತಾನೇ ಈ ದಿನ ಉಳಿಕೊಂಡು ಬರುತ್ತೆ ಅಂತಾನೆ ಹೇಳ್ಬೋದು. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡುವುದಾದರೆ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸಂಭ್ರಮ ನಡೆಯುತ್ತೆ. ಇಲ್ಲ ಅಂದರೆ ನೀವು ಸಂಭ್ರಮ ನಡೆಯುವಂತಹ ಸ್ಥಳಕ್ಕೆ ಹೋಗಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ಆರ್ಥಿಕತೆಯಲ್ಲಿ ಸಾಕಷ್ಟು ಲಾಭದಾಯಕವನ್ನು ಈ ದಿನ ನೀವು ಕಾಣ್ಬೋದು. ನಿಮ್ಮ ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಈ ದಿನ ನಿಮಗೆ ಲಾಭನೇ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆಯವರ ವಿಚಾರಕ್ಕೆ ನೀವು ಕೈ ಹಾಕೋದು ಇಲ್ಲಿ ದೊಡ್ಡ ತಪ್ಪಾಗುತ್ತೆ. ಅದು ನಿಮಗೆ ಒಳ್ಳೆಯದಂತೂ ಅಲ್ಲ. ಇನ್ನು ಬೆಲೆ ಬಾಳುವಂತಹ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುತ್ತೆ ಈ ದಿನ ನಿಮಗೆ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 5 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡಿದ್ರೆ ಈ ದಿನ ನಿಮಗೆ ಎಲ್ಲವೂ ಸಹ ಒಳ್ಳೆಯದಾಗತ್ತೆ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಆದಷ್ಟು ನಿಮ್ಮ ಒಳ್ಳೆತನವನ್ನು ನಿಮ್ಮಲ್ಲೇ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ನಿಮ್ಮ ಒಳ್ಳೆತನವನ್ನು ಬೇರೆಯವರು ದುರ್ಬಳಕೆ ಮಾಡಿಕೊಳ್ಬೋದು. ಇದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಯಾವುದಾದ್ರೂ ಒಂದು ಭೂಮಿ ತಗೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಯಾವುದಾದ್ರೂ ಒಂದು ಸೈಟ್ ತಗೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದರಲ್ಲೂ ಸಹ ನೀವು ಲಾಭ ಪಡ್ಕೋತೀರಾ ಅಂತಲೇ ಹೇಳ್ಬೋದು. ಇನ್ನು ಕೃಷಿ ಮತ್ತು ವ್ಯವಸಾಯ ಮಾಡುವಂಥವರು ಇವತ್ತಿನ ದಿನ ನಿಮಗೆ ಒಂದು ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಆದರೆ ಸರಿಯಾದ ಹೆಜ್ಜೆ ಇಟ್ಟರೆ ಮಾತ್ರ ನೀವು ಮಾಡುವಂತಹ ಕಾರ್ಯಗಳು ನಿಮಗೆ ಒಳಿತನ್ನು ಮಾಡುತ್ತೆ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 8 ಅನ್ನುವಂತಹ ಸಂಖ್ಯೆ. ಈ 8 ಅನ್ನುವಂತಹ ಸಂಖ್ಯೆಯನ್ನು ನೀವು ಇವತ್ತು ಫಾಲೋ ಮಾಡಿದ್ರೆ ನಿಮಗೆ ಎಲ್ಲ ರೀತಿ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ. ಕಟಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಉತ್ತಮವಾಗಿ ಬೆಳಿತೀರಾ. ಯಾವುದೇ ರೀತಿ ಆರ್ಥಿಕ ಸಮಸ್ಯೆ ಈ ದಿನ ನಿಮಗೆ ಕಂಡು ಬರಲ್ಲ. ಆದರೆ ನೀವು ಮಾಡುವಂತಹ ಖರ್ಚಿನ ಮೇಲೆ ನಿಮಗೆ ಲೆಕ್ಕಾಚಾರ ಇದ್ದಷ್ಟು ಒಳ್ಳೆಯದು. ಲೆಕ್ಕಾಚಾರ ಇಲ್ಲದೆ ಬೇಕಾಬಿಟ್ಟು ಖರ್ಚು ಮಾಡಿದ್ರೆ ನೀವು ಮಾಡುವಂತಹ ಲೆಕ್ಕಾಚಾರಕ್ಕೆ ಯಾವುದೇ ಅಡಿಪಾಯ ಇರೋಲ್ಲ. ಇನ್ನು ಯಾವುದಾದರೂ ಬೇರೆ ವಿಚಾರಕ್ಕೆ ಭಾವುಕರಾಗುವಂತಹ ಸಾಧ್ಯತೆ ಈ ದಿನ ಇರುತ್ತೆ. ಅದು ತಪ್ಪು ಅಂತ ಹೇಳಲ್ಲ, ಆದರೆ ಸಿಕ್ಕ ವಿಚಾರಕ್ಕೂ ಸಹ ನೀವು ಭಾವುಕರಾಗೋದು ಇಲ್ಲಿ ತಪ್ಪಾಗತ್ತೆ. ನಿಮಗೆ ಅದೃಷ್ಟದ ಸಂಖ್ಯೆ 6 ಅನ್ನುವಂತಹ ಸಂಖ್ಯೆ. ಈ 6 ಅನ್ನುವಂತಹ ಸಂಖ್ಯೆಯನ್ನು ನೀವು ಪಾಲಿಸಿದ್ರೆ ನಿಮಗೆ ಎಲ್ಲವೂ ಸಹ ಒಳಿತಾಗತ್ತೆ. ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡಿದ್ರೆ, ಸಾಕಷ್ಟು ಜನ ಉದ್ಯೋಗ ಇಲ್ಲದೆ ಮನೇಲೇ ಕೂತಿರ್ತೀರಾ, ನಿರುದ್ಯೋಗದಿಂದ ಸಾಕಷ್ಟು ಬಳಲ್ತಾ ಇರ್ತೀರಾ. ಅಂಥವರಿಗೆ ಇವತ್ತಿನ ದಿನ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಸುಧಾರಣೆ ಕಂಡುಬರುವಂತಹ ದಿನ ಅಂತ ಅಂದರೂ ಸುಳ್ಳಾಗಲ್ಲ. ಇನ್ನು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಆದರೂ ಈ ದಿನ ನಿಮ್ಮಲ್ಲಿರುವಂತಹ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ನೀವು ಆದಷ್ಟು
ಶನಿ ದೇವನ ಪೂಜೆ ಮಾಡೋದ್ರಿಂದ ನಿಮ್ಮ ಚಂಚಲ ಮನಸ್ಸು ಇಲ್ಲಿ ಒಂದು ಸ್ವಲ್ಪ ಸಮಾಧಾನಕರವಾಗಿರುತ್ತೆ. ನಿಮಗೆ ಅದೃಷ್ಟದ ಸಂಖ್ಯೆ 3 ಅನ್ನುವಂತಹ ಸಂಖ್ಯೆ, ಈ 3 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡಿದ್ರೆ ಆದಷ್ಟು ನಿಮಗೆ ಒಳಿತಾಗುತ್ತೆ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ದಿನ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ದಿನಗಳಿಂದ ಮದುವೆಗಾಗಿ ಹುಡುಕಾಟ ಮಾಡ್ತಾ ಇರ್ತೀರಾ. ಈ ದಿನ ನಿಮಗೆ ಆ ಭಾಗ್ಯ ಇದೆ. ಇನ್ನು ಭೂಮಿ ಅಥವಾ ವಾಹನಗಳು ಅಥವಾ ಚಿನ್ನ, ಯಾವುದೇ ರೀತಿ ವಸ್ತುಗಳನ್ನು ನೀವು ಖರೀದಿ ಮಾಡಬೇಕು ಅಂತ ಅಂದರೆ ಈ ದಿನ ಖರೀದಿ ಮಾಡಿದ್ರೆ ನಿಮ್ಗೆ ಎಲ್ಲವೂ ಸಹ ಶುಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಸಿಕ್ಕಿರುವಂತಹ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ನಿಮ್ಮಲ್ಲಿರುತ್ತೆ. ಆದ್ದರಿಂದ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕಾಗುತ್ತೆ. ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಸಹ ಈ ದಿನ ನಿಮಗೆ ನಿಮ್ಮ ಅಧಿಕಾರದ ಮೇಲೆ ಇಡ್ತಾ ಇರೋದಿಲ್ಲ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆರ್ಥಿಕವಾಗಿ ನಿಮಗೆ ಬಂದಿರುವಂತಹ ಲಾಭ ಇನ್ನೂ ದುಪ್ಪಟ್ಟಾಗುವಂತಹ ಸಾಧ್ಯತೆ ಇರುತ್ತೆ. ನಿಮಗೆ ಅದೃಷ್ಟದ ಸಂಖ್ಯೆ 4 ಅನ್ನುವಂತಹ ಸಂಖ್ಯೆ, ಈ ಸಂಖ್ಯೆಯನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಅದೃಷ್ಟ ತಾನಾಗಿ ತಾನೇ ಹುಡುಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಪ್ರತಿಯೊಂದು ವ್ಯವಹಾರದಲ್ಲೂ ಸಹ ನೀವು ಅನುಕೂಲವನ್ನು ಕಾಣ್ತೀರಾ. ಪ್ರತಿಯೊಂದು ವಿಚಾರದಲ್ಲೂ ಸಹ ನೀವು ಇವತ್ತಿನ ದಿನ ಲಾಭವನ್ನು ಕಾಣ್ತೀರಾ ಅಂತಾನೆ ಹೇಳ್ಬೋದು. ಆದಷ್ಟು ದೇವಿ ಆರಾಧನೆ ಅಥವಾ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಮಾಡೋದ್ರಿಂದ ನಿಮಗಿರುವಂತಹ ಒತ್ತಡಗಳು ಎಲ್ಲವೂ ಸಹ ನಿವಾರಣೆ ಆಗುತ್ತೆ. ಆದಷ್ಟು ಸೈಲೆಂಟ್ ಆಗಿದ್ದಷ್ಟು ತುಲಾರಾಶಿಯವರಿಗೆ ಇವತ್ತಿನ ದಿನ ಒಳ್ಳೆಯದು ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಸಾಕಷ್ಟು ಬೇರೆ ಬೇರೆ ರೀತಿ ಧೋರಣೆಗಳಿಂದ ನೀವು ಮುಕ್ತರಾಗ್ಬೋದು ಅಂತಾನೆ ಹೇಳ್ಬೋದು ತುಲಾರಾಶಿಯವರಿಗೆ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 1 ಅನ್ನುವಂತಹ ಸಂಖ್ಯೆ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಈ 1 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡಿದ್ರೆ ಈ ದಿನ ನಿಮಗೆ ಒಳಿತಾಗುತ್ತೆ ಅಂತಾನೆ ಹೇಳ್ಬೋದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ, ನೀವು ಪರಿಸ್ಥಿತಿಗೆ ತಕ್ಕಂತೆ, ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ನಿರ್ಧಾರಗಳಾಗಿರ್ಬೋದು, ನಿಮ್ಮ ವೈಯಕ್ತಿಕ ವಿಷಯಗಳಾಗಿರ್ಬೋದು ಎಲ್ಲವನ್ನೂ ಸಹ ಬದಲಾಯಿಸ್ಕೊಳ್ತಾ ಹೋದರೆ ಈ ದಿನ ನಿಮಗೆ ಒಳಿತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಿಮ್ಮ ಮೇಲೆ ಸಾಕಷ್ಟು ಧೋರಣೆಗಳು ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಆದಷ್ಟು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ನಿಲುವನ್ನು ಬದಲಾಯಿಸೋದು ಇಲ್ಲಿ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನೀವು ಮಾನಸಿಕವಾಗಿ ದೃಢವಾಗಿರ್ತೀರಾ. ಯಾವುದೇ ಧೋರಣೆ ಬಂದರೂ ಸಹ ನೀವು ಕುಗ್ಗಲ್ಲ. ಆದರೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವ್ಯವಸಾಯ ಮಾಡೋರಾಗಿರ್ಬೋದು, ಹೈನುಗಾರಿಕೆ ಮಾಡೋರಾಗಿರ್ಬೋದು ಇವತ್ತಿನ ದಿನಕ್ಕೆ ತುಂಬ ಒಳಿತನ್ನು ತಂದುಕೊಡುತ್ತೆ. ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಇನ್ನು ರಾಜಕೀಯವಾಗಿ ಮುನ್ನಡೆ ಸಿಗುವಂತಹ ಸಾಧ್ಯತೆ ಇದೆ. ಪ್ರತಿಯೊಬ್ಬರಿಗೂ ಸಹ ನಿಮ್ಮ ಗೌರವಕ್ಕೆ ಇಲ್ಲಿ ಯಾವುದೇ ಧಕ್ಕೆ ಬರಲ್ಲ. ಇವತ್ತಿನ ದಿನ ನಿಮಗೆ ಅದೃಷ್ಟದ ಸಂಖ್ಯೆ 2 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ 2 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಎಲ್ಲ ಒಳಿತೇ ಆಗುತ್ತೆ ಅಂತಲೇ ಹೇಳ್ಬೋದು. ಧನುರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಪ್ರಸ್ತುತವಾಗಿ ಈ ದಿನ ನಿಮಗೆ ದೈವಾನುಗ್ರಹದ ಕೊರತೆ ಇರುತ್ತೆ. ಆದಷ್ಟು ದೈವಗಳ ಆರಾಧನೆ ಮಾಡೋದು ನಿಮಗೆ ತುಂಬ ಒಳಿತನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ದೇವರನ್ನು ನಿರ್ಲಕ್ಷಿಸಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿಮಗೆ ಇಲ್ಲಿ ಒಳತಂತು ಆಗೋದಿಲ್ಲ. ಇನ್ನು ನಿಮ್ಮ ಖರ್ಚಿನ ಬಗ್ಗೆ ಇಲ್ಲಿ ಎಚ್ಚರವನ್ನು ವಹಿಸಲೇಬೇಕಾಗುತ್ತೆ. ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿದ್ರೆ ಇಲ್ಲಿ ನಿಮ್ಮ ರಾಶಿಯವರಿಗೆ, ಅದರಲ್ಲೂ ಧನುರಾಶಿಯವರಿಗೆ ಯಾವುದೇ ರೀತಿ ಒಳಿತಾಗೋದಿಲ್ಲ. ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ನಿಮ್ಮ ಖರ್ಚಿನ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲೇಬೇಕಾಗುತ್ತೆ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮವಾದ ಲಾಭವನ್ನು ಪಡ್ಕೋತೀರಾ ಅಂತ ನಿಮ್ಮ ರಾಶಿಯಲ್ಲಿ ಹೇಳ್ತಾ ಇರುವಂಥದ್ದು. ಆದಷ್ಟು ದೇವರ ಆರಾಧನೆ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಲಾಭ ಬರುತ್ತೆ ಈ ದಿನ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 2 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ 2 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ನಿಮಗೆ ಒಳಿತಾಗುತ್ತೆ ಅಂತ ಹೇಳ್ಬೋದು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಯಾವ ರೀತಿ ಇದೆ ಅಂತ ನೋಡುವುದಾದರೆ, ಆದಷ್ಟು ನಿಮ್ಮ ವೃತ್ತಿ ಜೀವನವನ್ನು, ನಿಮ್ಮ ವೃತ್ತಿ ಒತ್ತಡವನ್ನು ಆದಷ್ಟು ಮನೆಗೆ ತಂದು ಹಾಕೋದನ್ನು ನಿಲ್ಲಿಸಬೇಕಾಗತ್ತೆ. ಇವತ್ತಿನ ದಿನ ಏನಾದರೂ ನಿಮ್ಮ ವೃತ್ತಿಯ ಒತ್ತಡವನ್ನು
ಮನೆಗೆ ತಂದರೆ ಅದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ನಿಮಗೆ ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಅಂತಾನೆ ಹೇಳ್ಬೋದು. ಇನ್ನು ಸಿಕ್ಕವರ ಜೊತೆ ಬೇಕಾಬಿಟ್ಟಿಯಾಗಿ ವಾದ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಲಾಭ ಸಿಗೋದಿಲ್ಲ. ಆದಷ್ಟು ಅದರಿಂದ ದೂರ ಇದ್ದರೆ ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಅದೃಷ್ಟದ ಸಂಖ್ಯೆ 5 ಅನ್ನುವಂತಹ ಸಂಖ್ಯೆ. ಈ 5 ಅನ್ನುವಂತಹ ಸಂಖ್ಯೆಯನ್ನು ನೀವು ಪಾಲಿಸಿದ್ರೆ ನಿಮಗೆ ಎಲ್ಲವೂ ಸಹ ಒಳಿತಾಗುತ್ತೆ ಅಂತ ಹೇಳ್ಬೋದು. ಕುಂಭರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ, ಕೈಗೊಂಡಿರುವಂತಹ ಎಲ್ಲ ಕಾರ್ಯಗಳು ಸಹ ಅನಿರೀಕ್ಷಿತವಾಗಿ ಲಾಭ ಬರುವಂತಹ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಸಂಚಾರ ಆರೋಗ್ಯಕ್ಕೆ ಹಾನಿಕಾರ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಸಹ ಅತಿ ದೂರದ ಪ್ರಯಾಣವನ್ನು ನೀವು ಮಾಡೋದು ಬೇಡ. ಯಾಕೆ ಅಂತ ಅಂದರೆ, ಎಲ್ಲೋ ಒಂದು ಕಡೆ ಅತಿ ದೂರವನ್ನು ಆಯ್ಕೆ ಮಾಡ್ಕೋತೀರಾ, ಅದು ನಿಮಗೆ ಒಳತನ್ನು ತಂದ್ಕೊಡಲ್ಲ. ಆದಷ್ಟು ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ಒಂದು ಹೊಸ ರೀತಿಯ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಆಸ್ತಿಯನ್ನು ಖರೀದಿ ಮಾಡಿ ಅಂತ ಹೇಳ್ಬೋದು. ಇನ್ನು ಸರ್ಕಾರಿ ಕೆಲಸಗಳು ಏನಾದರೂ ಇದ್ದರೆ ಆದಷ್ಟು ಬೇಗ ಮುಗಿಯುತ್ತೆ. ನಿಮಗೆ ಅದೃಷ್ಟದ ಸಂಖ್ಯೆ 7 ಅನ್ನುವಂತಹ ಸಂಖ್ಯೆ. ಈ 7 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಇವತ್ತಿನ ದಿನ ಅದೃಷ್ಟ ಅಂತಾನೆ ಹೇಳ್ಬೋದು. ಮೀನರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ, 7.5 ಶನಿಯ ಪ್ರಭಾವ ಇರೋದ್ರಿಂದ ಸಮಸ್ಯೆಗಳು ಎದುರಾಗತ್ತೆ. ಆದರೆ ಆದಷ್ಟು ಅದನ್ನು ಎದುರಿಸುವಂತಹ ಒಂದು ಛಲ ನಿಮ್ಮಲ್ಲಿ ಇರಬೇಕು. ಏನಾದರೂ ಕುಗ್ಗಿಬಿಟ್ರೆ ಈ ದಿನ ನಿಮಗೆ ಯಾವುದೇ ರೀತಿ ಲಾಭ ಬರಲ್ಲ. ಆದಷ್ಟು ಯಾವುದೇ ರೀತಿ ತೊಂದರೆ ಬಂದರೂ ಅದನ್ನು ನಾವು ಎದುರಿಸ್ತೀನಿ ಅನ್ನುವಂಥ ಧೈರ್ಯ ನಿಮ್ಮಲ್ಲಿರಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಾವುದೇ ರಾಜಕೀಯ ವ್ಯಕ್ತಿಗಳು ಸಹ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ ಮೀನರಾಶಿಯವರು ಆದಷ್ಟು. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 3 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ 3 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡಿದ್ರೆ ಈ ದಿನ ನಿಮಗೆ ಅದೃಷ್ಟ ತಂದುಕೊಡುತ್ತೆ ಅಂತ ಹೇಳ್ಬೋದು.